ನಾವು ಚಿತ್ರದುರ್ಗದಿಂದ ಬಂದಿರೋದು. ಚಿತ್ರದುರ್ಗದಿಂದ ಬಂದಿರಿ. ಉತ್ತರ ಕರ್ನಾಟಕದಿಂದ ದೂರದಿಂದ ಬಂದಿರಿ. ಹೌದು. ಮ್ಯಾಚ್ ಟಿಕೆಟ್ ಸಿಕ್ಕಿದೆಯಾ? ಸಿಕ್ಕಿದೆ. ಓಕೆ. ಆರ್ಸಿಬಿ ಮ್ಯಾಚ್, ಸಿಎಸ್ಕೆ ಮ್ಯಾಚ್ ಇದೆ. ತುಂಬಾ ಹೈ ವೋಲ್ಟೇಜ್ ಮ್ಯಾಚ್. ಅದರ ಇಂಡೋ ಪಾಕ್ ಮ್ಯಾಚ್ ಇದ್ದಂಗೆ ಇದು. ಹೌದು. ಹೇಗಿದೆ ಜೋಶ್ ಈ ಟೈಮಲ್ಲಿ ಅಂತ ಹೇಳಿ? ಜೋಶ್ ನಮ್ದೇನೋ ತುಂಬಾ ಚೆನ್ನಾಗಿದೆ. ಎಸ್. RCB ಗೆದ್ದೇ ಗೆಲ್ಲುತ್ತೆ ಅನ್ನೋ ಕಾನ್ಫಿಡೆನ್ಸ್. ಇದು ಈ ಸರಿ ಗೆದ್ರೆ ನಮ್ದು ಹ್ಯಾಟ್ರಿಕ್ ಆಗುತ್ತೆ. ಹ್ಯಾಟ್ರಿಕ್ ಮ್ಯಾಚ್ ಗೆದ್ದಂಗೆ ಆಗುತ್ತೆ CSK ಮೇಲೆ. ಓಕೆ. ಸಿಎಸ್ಕೆ ಈಗಾಗಲೇ ಪ್ಲೇ ಆಫ್ ಇಂದ ಔಟ್ ಆಗಿದೆ. ಔಟ್ ಆಗಿರ್ಬೋದು, ಬಟ್ ಆ ಕ್ರೇಜ್ ಏನು ಇನ್ನೂ ಕಮ್ಮಿ ಆಗಿಲ್ಲ. ಯಾಕಂದರೆ ಅವರು ನಮಗೆ ಯಾವಾಗಲೂ ಅಪೋಸೆ, ಇವಾಗ ಅಂತಲ್ಲ ಮುಂಚೆಯಿಂದನೂ ಅಷ್ಟೇ. ಬಟ್ ವಿ ಆರ್ ಸಪೋರ್ಟಿಂಗ್ ವಿರಾಟ್ ಕೊಹ್ಲಿ ಬಿಕಾಸ್ ಅವರು 80s ಇಯರ್ಸಿಂದ ನಮ್ಮ ಕರ್ನಾಟಕದ RCB ಪರವಾಗಿ ಆಡ್ಕೊಂಡು ಬಂದಿದ್ದಾರೆ. ಸೊ ಅವ್ರನ್ನ ನಾವು ಯಾವತ್ತೂ ಬಿಟ್ಕೊಡಲ್ಲ, ಅವ್ರಿಗೆ ಸಪೋರ್ಟಿವ್ ಆಗಿ ಇದ್ದೇ ಇರ್ತೀವಿ. ಓಕೆ. ಸೀಸನ್ 18 ಅಲ್ಲಿ ಏನು ಡಿಫರೆಂಟ್ ಆಗಿ ಕಾಣ್ತಿದೆ RCB ಅಂತ ಹೇಳಿ? RCBಲಿ ಎಲ್ಲ ಥರನೂ ಬ್ಯಾಟಿಂಗು, ಬೌಲಿಂಗು ಆಲ್ಮೋಸ್ಟ್ ಎಲ್ಲದರಲ್ಲೂ ಡಿಫ್ರೆಂಟ್ ಆಗಿದೆ. ಟೀಮೇ ಡಿಫ್ರೆಂಟ್ ಆಗಿದೆ. ಓಕೆ. ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಫಸ್ಟ್ ಪ್ಲೇಸಲ್ಲಿ ಇದ್ರೆ ಈಗ ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸಿಗೆ ಬಂದಿದ್ದಾರೆ. ಏನು ಚೇಂಜ್ ಮಾಡ್ಬೇಕು ಅನ್ಸುತ್ತೆ ಟೀಮ್? ಲಾಸ್ಟ್ ಮ್ಯಾಚ್ ಟೀಮ್ ಇರಬೇಕು ಅನ್ಸುತ್ತೆ. ಏನಿಲ್ಲ, ಸಾಲ್ಟ್ ಒಬ್ಬರು ರೀಪ್ಲೇಸ್ ಆಗಬೇಕು, ಬಿಟ್ಟರೆ ಇನ್ನೇನು ಚೇಂಜಸ್ ಬೇಕಾಗಿಲ್ಲ ಅಂದ್ಕೊತೀನಿ. ಬೌಲಿಂಗ್ ಲೈನಪ್ ಬಗ್ಗೆ? ಬೌಲಿಂಗ್ ಲೈನಪ್ ಚೆನ್ನಾಗೇ ಇದೆ. ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ರೇ ಬೌಲಿಂಗ್ ಮೇಂಟೈನ್ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಟಾಸ್ ವಿನ್ ಆದರೆ ಏನು ತಗೊಳ್ಬೋದು ಇವತ್ತು RCB? ಬೌಲಿಂಗ್ ತೊಗೊತಾರೆ. ಆಲ್ಮೋಸ್ಟ್ ಈ ಸರಿ IPL ನಲ್ಲಿ ಎಲ್ಲರೂ ಬೌಲಿಂಗೇ ತೊಗೊಂಡಿರೋದು, ಯಾರೂ ಬ್ಯಾಟಿಂಗ್ ತೊಗೊಂಡಿಲ್ಲ. ನಮ್ಮವರು ಬೌಲಿಂಗ್ ಚೇಸಿಂಗೇನೆ ತೊಗೊತಾರೆ. 17 ವರ್ಷಗಳ ಕನಸು ಈ ಬಾರಿ ನೆನೆಸಿರುತ್ತೆ. ಬಿಕಾಸ್ ಆಫ್ ವಿರಾಟ್ ಈಸ್ 18 ಸೀಸನ್ ಇದು. ಸೊ 18th ಸೀಸನಲ್ಲಿ ನಾವು ಕಪ್ ಗೆಲ್ಬೋದು ಅನ್ನೋ ಕಾನ್ಫಿಡೆನ್ಸ್ ನಮಗೆ.